ಬಟ್ ರಾಜ್ಯದಲ್ಲಿ ಕೇಂದ್ರದ ಸ್ಟಾರ್ ಕ್ಯಾಂಪೇನರ್ಗಿಂತ ರಾಜ್ಯದಲ್ಲಿ CM DCM ಅವರೇ ಸ್ಟಾರ್ ಕ್ಯಾಂಪೇನರ್ ಆಗಿಬಿಟ್ಟಿದ್ದಾರೆ. ನಾವು ಬೇರೆ ಕಡೆ ಹೋಗಿ ನಡೀತದ್ರಿ ನಮ್ಮದು, ಕಾಶ್ಮೀರದಿಂದ ಕನ್ಯಾಕುಮಾರಿ ಗಂಟ. ಅಲ್ಲ, ಕೇಂದ್ರದಿಂದ ಬರುವಂತ ಸ್ಟಾರ್ ಬರೋಕ್ಕಿಂತ ನೀವೇ ಇಬ್ಬರೇ ಅನ್ಸುತ್ತೆ ಈಗ ಸರಿ ಇಲ್ಲಿ. ಸಾಕು ನಮಗೆ, ನಾವೇ ಸಾಕಿಲ್ಲಿ. ನೀವಿಬ್ಬರೇ ಸಾಕು, ಬೇರೆ ಯಾರು ಸ್ಟಾರ್ ಕ್ಯಾಂಪೇನರ್ಸ್ ಬೇಕಾಗಿಲ್ಲ. ಬರ್ತಾರೆ, ಬರಲಿ. ಏನು ವಾರಂಟಿ ಏನು ಕೊಡ್ತೀರಾ ಅಂದರೆ ಗ್ಯಾರಂಟಿನೇ ವಾರಂಟಿನ ನಿಮಗೆ? ಯಾರು ಗ್ಯಾರಂಟಿನೇ ವಾರಂಟಿನ ನಿಮಗೆ? ಈ ನಾವು ಕೊಟ್ಟಿರೋಂಥ ಈ ನಾಲ್ಗೆ ಇದೆಯಲ್ಲ, ಬಸವಣ್ಣನ ನಾಡು ನುಡಿದಂತೆ ನಡಿಬೇಕು ಅಂತ, ಅದೇ ಸಾಕು. ಬಟ್ ಕೋಲಾರ ಚಾಮರಾಜನಗರ ವಿಚಾರಕ್ಕೆ ಬರೋದಾದ್ರೆ ಹೈಕಮಾಂಡೇ ಬಗ್ಗಿ ನಿಲ್ಲುವಂಥ ಪರಿಸ್ಥಿತಿಗೆ ಬಂದ್ಬಿಟ್ರಾ ಅಂತ? ಹೈಕಮಾಂಡ್ ಬಗ್ಲಿಲ್ಲ, ನಾನೇ ಬಗ್ಲಿಲ್ಲ ಕೋಲಾರಲ್ಲಿ. ನೀವೇ ಬಗ್ಲಿಲ್ಲ? ಐ ಸೆಡ್ ನಥಿಂಗ್ ಡೂಯಿಂಗ್. ಯಾಕೆ ಪದೇ ಪದೇ ಮುಜುಗರ ಸರ್? ಮತ್ತು ಕೋಲಾರದ ವಿಚಾರದಲ್ಲಿ ಯಾವಾಗಲೂ ಇದೆ. ಹೇಳಿದ್ರು ಅಲ್ಲಿ, ಅದೇ ಒಂದಷ್ಟು ಜನ ರೈಟ್ ಕೊಡಬೇಕು ಅಂತ ಹೇಳಿದ್ರು. ಎಸ್, ಡೆಫಿನೆಟ್ಲಿ ರೈಟ್ ಜಾಸ್ತಿ ಇದೆ, ಕೊಡಬೇಕು ಅನ್ನೋದು ನಮ್ಗೆ ಆಸೆ ಇತ್ತು. ಬಟ್ ಸ್ಟೇಟ್ ಲೆವೆಲಲ್ಲಿ ನಾವು ಅಲ್ಲೇ 3 ರೈಟ್ ಕೊಟ್ಬಿಟ್ಟಿದ್ದೆ. ನಾವು 4 ರೈಟ್ ಕೊಟ್ಬಿಟ್ಟು 1 ಲೆಫ್ಟ್ ಕೊಟ್ಟರೆ ಅದು ದೊಡ್ಡ ಸಮಾಜ. ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಮೊದಲಿದ್ದ ಲೆಫ್ಟ್ ಕೊಟ್ಟಿದ್ದು. ಬೇರೆ ಕಡೆ ಏನಾದ್ರು ಅವಕಾಶ ಇತ್ತು ಅಂತಂದರೆ ಅಲ್ಲಿ ಚೇಂಜ್ ಮಾಡ್ಬೋದಾಗಿತ್ತು. ಬಟ್ ಆ ದೃಷ್ಟಿಯಿಂದ ನಾವು ಲೆಫ್ಟ್ಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ. ಅದೇ ಒಂದು ಅಭ್ಯರ್ಥಿ ಅಂತಿಮವಾಗಿ ಮಾರನೇ ದಿನ ರಾಜೀನಾಮೆಯ ಪ್ರಹಸನ ನಡೆದು ಆ ಹಂತಕ್ಕೆ ಬಂತಲ್ಲ, ಯಾಕೆ ಅಂತ ಸರ್? ಎಲ್ಲೂ ರಾಜೀನಾಮೆ ಪರಿಸ್ಥಿತಿ ಬರಲಿಲ್ಲ. ಬಂದ್ರಲ್ಲ ಸರ್, ವಿಧಾನಸೌಧಕ್ಕೆ ಓಡೋಡಿ ಬಂದರು ಸರ್ 5 ಜನ. ಅವ್ರು ಏನೋ ಒಂದು ಎಮೋಷ್ನಲ್ ಏನೋ ಹೇಳಬೇಕು ಅಂತ ಹೇಳ್ತಾರೆ ಅಷ್ಟೇ. ಅವ್ರ ಎಮೋಷನ್ನು, ಪಾಪ ಮುನಿಯಪ್ಪ ಅವ್ರ ಎಮೋಷನ್ನು. ಆಮೇಲೆ ಫೈನಲ್ ಡಿಸಿಷನ್ ತೊಗೋಬೇಕಾದ್ರೆ ಅವರು ನಮಗೆ ಫುಲ್ ಫ್ರೀ ಹ್ಯಾಂಡ್ ಬಿಟ್ಟರು. ಪಾರ್ಟಿಗೋಸ್ಕರ ನೀವೇನು. ಬಟ್ ಚಾಮರಾಜನಗರದಲ್ಲಿ ಮಹದೇವಪ್ಪ ಅವರೇ ನಿಲ್ಬೇಕು ಅಂತ ಇತ್ತು, ಒತ್ತಡ ಜಾಸ್ತಿ ಇತ್ತು. ಫೈನಲಿ ಮಗನಿಗೆ ಹೋಗೋ ಪರಿಸ್ಥಿತಿ. ನಮಗೇನಂತಂದರೆ, ನಮಗೆ ಆಫ್ಟರ್ ಧ್ರುವನಾರಾಯಣ್ ಒಬ್ಬ ಒಳ್ಳೆ ಶೆಲ್ ಕ್ಯಾಸ್ಟ್ ಲೀಡ್ರು ನಮ್ಮ ಬೇಕಲ್ಲಿ ಪಾರ್ಲಿಮೆಂಟ್ಗೆ. ಈಗ ಖರ್ಗೆ ಅವ್ರದ್ದು ಪಾಪ ಇದ್ದಾರೆ. ಇನ್ನೊಬ್ಬರು ಅಟ್ಲೀಸ್ಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಜನ ನಮಗೆ ಬೇಕು ಸೌತ್ ಇಂಡಿಯಲ್ಲಿ. ಈ ವಾಸ್ ವೆಲ್ ಮೆಚ್ಯೂರ್ಡ್ ಮ್ಯಾನ್. ನಾವು ಅಲ್ಲಿ ನಿಲ್ಲಿಸ್ಬೇಕು, ನಮ್ಮ ಪಕ್ಷಕ್ಕೆ ಅನುಕೂಲ ಆಗ್ತದೆ ಅಂತ ನಾವು ಲೆಕ್ಕಾಚಾರ ಆಗ್ತಾವೆ. ಬಟ್ ಇವರು ಇಲ್ಲ, ನನಗೆ ಬೇಡ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಓಕೆ, ಫೈನ್.